ನಮಸ್ತೆ, ಎಲ್ಲರಿಗೂ ಸ್ವಪ್ನಲೋಕ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಮತ್ತೊಂದು ನಾನೇ ಬರೆದ ಕಥೆಯೊಂದಿಗೆ ಬಂದಿದ್ದೇನೆ. ಕತೆ ಹೇಳೋಕೆ ನಾನು ಸಿದ್ಧ, ಕೇಳೋಕ್ ನೀವು ಸಿದ್ಧ ಅಲ್ವಾ? ಹಾಗಾದ್ರೆ ಇನ್ಯಾಕ್ ತಡ, ಬನ್ನಿ ಕಥೆಯೊಳಗಡೆ ಹೋಗೋಣ. ಕಥೆಯ ಶೀರ್ಷಿಕೆ ಮೀರಾ ಮಾಧವ, ಲೇಖಕಿ ಮತ್ತು ವಾಚನ ಸ್ವಪ್ನ ಎಂ. ಮಾಧವ ಕಿವಿಗೆ ಮನಸ್ಸಿಗೆ ಮುದ ನೀಡೋ ಹೆಸರು. ಈ ಜೀವಕ್ಕೆ ಅಪ್ಯಾಯಮಾನ, ಪ್ರಪಂಚ, ಬದುಕು ನನ್ನ ಜೀವಕ್ಕೆ ಅಂಟಿದ ಅನಿವಾರ್ಯತೆ. ಉಸಿರಾಡಲು ಇರುವ ಏಕಮಾತ್ರ ಕಾರಣ ಮಾಧವ. ಭವಿಷ್ಯತ್ತಿನ ನಿರೀಕ್ಷೆ, ಭೂತಕಾಲದ ಕನಸು, ವಾಸ್ತವದ ಅಮಲು. ಹೌದು, ಮಾಧವ ಅಮಲೆ ನನಗೆ. ಮಾಧವ ಎನ್ನುವ ಅಮಲಿನಲ್ಲಿ ಕಳೆದು ಹೋಗೋ ಅಮಲಿನ ದಾಸಿ ನಾನು. ಮಾಧವ ಅದ್ಯಾವ ಕಾರಣಕ್ಕಾಗಿ ನನಗೆ ಬದುಕಾಗಿ ಹೋಗಿದ್ದಾನೆ? ಪ್ರಶ್ನೆ ಹಾಕಿಕೊಂಡರೆ ಅದು ಖಂಡಿತವಾಗಿ ಉತ್ತರ ಸಿಗದ ಯಕ್ಷ ಪ್ರಶ್ನೆಯಾಗಿಯೇ ಉಳಿದು ಬಿಡಬಹುದೇನೋ. ಮನುಷ್ಯನೊಬ್ಬ ಸಕಲ ಸಂಬಂಧಗಳನ್ನ ತೊರೆದು ವ್ಯಕ್ತಿಯೊಬ್ಬನನ್ನೇ ಆರಾಧಿಸಬೇಕಾದರೆ ಅವನು ಒಬ್ಬ ದೇವರಾಗಿರಬೇಕು, ಇಲ್ಲವೇ ಆತ್ಮದ ಜೊತೆಗೆ ಬೆಸೆದುಕೊಂಡ ಪೂರ್ವ ಜನ್ಮದ ಯಾವುದೋ ನಂಟಿನಲ್ಲಿ ಒಂದಾಗಿರಬೇಕು. ಇವೆರಡರಲ್ಲಿ ಮಾಧವ ನನಗೆ ಏನು? ಮಾಧವನ ಪ್ರೇಮಿಸೋ ಬರಿಯ ಪ್ರೇಮಿಯಲ್ಲ. ಮಾಧವ ನನ್ನ ಪಾಲಿಗೆ ದೇವರು. ನಾ ಅವನೆದುರು ಪ್ರೇಮವನ್ನ ಮಾತ್ರವೇ ನಿರೀಕ್ಷೆ ಮಾಡುವ ಭಕ್ತೆ. ಭಾವ ನೀನು, ಭಕ್ತಿ ನಾನು, ಬೆರೆತು ಬರೆವ ಬಾ ಭಾವಗೀತೆಯ. ಪ್ರೇಮಿ ನಾನು, ಪ್ರೀತಿ ನೀನು, ಕೂಡಿ ಕರೆವ ಬಾ ಕಾವ್ಯಮಾಲೆಯ. ತಂದೆ, ತಾಯಿ, ಅಕ್ಕ, ತಮ್ಮ, ತಂಗಿ ಎಲ್ಲರಿಂದಲೂ ತಿರಸ್ಕಾರಕ್ಕೆ ಒಳಗಾದ ನನ್ನನ್ನ ಸ್ನೇಹಿತೆಯಂತೆ, ಬಂಧುವಂತೆ ಕಾವಲಿಗೆ ನಿಂತದ್ದು ನನ್ನ ಮಾಧವ. ಅವನ ಪ್ರೀತಿ, ಮಮತೆ, ವಾತ್ಸಲ್ಯ ಎಲ್ಲವನ್ನ ಸಾಗರದಿಂದ ಮುತ್ತನ ಹೆಕ್ಕಿ ಹೆಕ್ಕಿ ರಾಶಿಯಾಗಿ ಸುರಿದು ಬಿಟ್ಟಿದ್ದ. ನನ್ನ ರಕ್ತದ ಅಣು ಅಣುವೂ ಕೂಡ ಭಜಿಸೋ ಹೆಸರು ಅದು ಮಾಧವ ಮಾತ್ರ. ಮಾಧವನಿಗೆ ನನ್ನ ಮೇಲೆ ಪ್ರೀತಿ ಇತ್ತ? ಅವನು ನನ್ನನ್ನ ಪ್ರೇಮಿಸುತ್ತಾನಾ? ಖಂಡಿತ ಇಲ್ಲ, ಸಾಧ್ಯವೇ ಇಲ್ಲ. ನನ್ನಂತವಳು ಅದು ಹೇಗೆ ಪ್ರೀತಿ ಪ್ರೇಮದ ಕನಸಿನ ನೌಕೆಯನ್ನ ಇಷ್ಟು ಸುಲಭವಾಗಿ ಕಟ್ಟಿಬಿಡುತ್ತೇನೆ? ಗಂಡಸೊಬ್ಬ ಹೆಣ್ಣಿಗೆ ಆಕರ್ಷಿತನಾಗುವುದು ತೀರಾ ಸ್ವಾಭಾವಿಕ ಮತ್ತು ಅದೇ ಪ್ರಕೃತಿ ನಿಯಮ ಕೂಡ. ಆದ್ರೆ ನಾನು ಪ್ರಕೃತಿ ನಿಯಮಕ್ಕೆ ವಿರುದ್ಧವಾಗಿ ನಡೆಯುತ್ತಿದ್ದೇನೆ. ತಪ್ಪಲ್ವಾದು? ಎಷ್ಟು ಯೋಚಿಸಿದರೂ ಕೂಡ ಸರಿ ತಪ್ಪುಗಳ ಎಣಿಕೆಯಲ್ಲಿ ಸೋತು ಹೋಗುತ್ತಿದ್ದೇನೆ ನಾನು. ದೇಹ ಗಂಡಸಿನದಾಗಿ ಹುಟ್ಟಿರಬಹುದು, ಆದರೆ ಈ ಕಾಯದ ಒಳಗೆ ಇರೋ ಆತ್ಮದ ಹೆಸರಿಗೆ ಹೆಣ್ತನದ ಕುರುಹುಗಳಿವೆ ಅಲ್ವಾ? ಆ ಹೆಣ್ಣಿನ ಮನಸ್ಸು ಕನವರಿಸೋದು ಮಾಧವನನ್ನ ಮಾತ್ರ. ಮನೆಯವರೆಲ್ಲರ ವಿರೋಧದ ನಡುವೆ ನಾನು ನಾನಾಗಿ ಬದುಕು ಕಟ್ಟಿಕೊಳ್ಳೋಕೆ ಆರಿಸಿದ್ದು ಇದೇ ಬೆಂಗಳೂರನ್ನ. ಕೈಯಲ್ಲಿ ಪದವಿ ಇತ್ತು, ಕೆಲಸದ ಆಯ್ಕೆ ಯಾವುದು? ನಾನು ನಾನಾಗಿಯೇ ಬದುಕೋತೀನಿ ಅನ್ನೋ ಹಾದಿಯಲ್ಲಿ ಈ ಸಮಾಜ ನನ್ನ ಹೇಗೆಲ್ಲ ನೋಡಬಹುದು, ಹೇಗೆಲ್ಲ ತಿರಸ್ಕರಿಸಬಹುದು, ಎಷ್ಟೆಲ್ಲ ಮೂದಲಿಕೆಯ ಮಾತುಗಳನ್ನ ಆಡಬಹುದು, ಇದೆಲ್ಲ ವಿಚಾರಗಳನ್ನ ನಾನು ಅದಾಗಲೇ ಅಂದಾಜು ಮಾಡಿದ್ದೇನೆ. ಗಂಡಸಿನ ರೂಪಕ್ಕೆ ಹೆಣ್ಣಿನ ದನಿ, ನಡೆಯಲ್ಲಿ ಹೆಣ್ಣಿನ ವಯ್ಯಾರ, ಸೀರೆ ಉಟ್ಟು ಹಣೆಗೆ ಕುಂಕುಮ ಇಟ್ಟರೆ ಚುಚ್ಚುವ ಗಡ್ಡ, ಬರಿದಾದ ಎದೆ. ನಾನು ಹೆಣ್ಣೋ ಗಂಡೋ? ನನ್ನ ಲಿಂಗ ಯಾವುದು? ನಾನೇ ಗೊಂದಲದಲ್ಲಿ ಇರುವಂತಹ ಸ್ಥಿತಿ ದೈಹಿಕವಾಗಿ ನನ್ನದು. ನನ್ನಂತವಳಿಗೆ ಕೆಲಸ ಕೊಡ್ಬೋದಾ? ಈ ಸಿನಿಮಾದಲ್ಲಿ ತೋರಿಸೋ ಹಾಗೆ ಬೀದಿ ಬದಿಯಲ್ಲಿ ಚಪ್ಪಾಳೆ ಹೊಡೆದು ಭಿಕ್ಷೆ ಬೇಡಿ ಹಣ ಸಂಪಾದನೆ ಮಾಡಬೇಕೆ? ಅದು ಕೂಡ BBA ಗ್ರಾಜ್ಯುಯೇಟ್ ಆದ ನಾನು ಹೇಗೆ ಕಲ್ಪಿಸಿಕೊಳ್ಳಲಿ ನನ್ನ ಈ ಸ್ಥಿತಿಯನ್ನ? ಅಂದು ಸಂದರ್ಶನದ ಸಂದರ್ಭದಲ್ಲಿ ಹೆಸರು ಮೀರಾ ಆಚಾರ್ಯ, ಲಿಂಗ ವಿಭಾಗದಲ್ಲಿ ಮಂಗಳಮುಖಿ ಎಂದು ದಾಖಲಿಸಿದ್ದೆ. ಮಾಧವ ಹುಬ್ಬೇರಿಸಿ ನನ್ನ ಕಡೆಗೆ ದೃಷ್ಟಿ ಹಾಯಿಸಿದ್ದ. ಬಹುಶಃ ಅವತ್ತು ಅವನ ಕಣ್ಣಲ್ಲಿ ನನ್ನ ಬಗ್ಗೆ ಅನುಕಂಪ ಇತ್ತ, ಇಲ್ಲ ಕನಿಕರ ಇತ್ತ? ತಿಳಿದಿಲ್ಲ ನನಗೆ. ಮಾರ್ಕ್ಸ್ ಕಾರ್ಡ್ ಒಮ್ಮೆ ಕೂಲಂಕುಷವಾಗಿ ಪರಿಶೀಲಿಸಿದಾಗ ಅದ್ಯಾವುದೋ ಪೇಪರ್ಗೆ ಸೈನ್ ಹಾಕಿ ನನ್ನ ಕೆಲಸಕ್ಕೆ ದಾಖಲಿಸಿಕೊಂಡಿದ್ದ ಮಾಧವ. ತದನಂತರವೇ ತಿಳಿದಿದ್ದು ನನಗೆ, ಮಾಧವ ನನ್ನಂತಹ ಅದೆಷ್ಟೋ ಜನರಿಗೆ ಬದುಕನ್ನ ಕಟ್ಟಿಕೊಟ್ಟಿದ್ದಾನೆ. ಮಾಧವ ಅವರೆಲ್ಲರ ಪಾಲಿಗೆ ಕಣ್ಣಿಗೆ ಕಾಣುವ ನಡೆದಾಡುವ ದೇವನಾಗಿ ಬಿಟ್ಟಿದ್ದಾನೆ. ಆಗರ್ಭ ಶ್ರೀಮಂತನಾದರೂ ದಯೆ, ಕರುಣೆ ಇದೆಲ್ಲವೂ ಮಾಧವನಿಗೆ ಮುಕುಟದಂತೆ. ಮಾಧವ ಪರಿಚಯವಾಗಿ ಈಗ 6 ವಸಂತಗಳು ಕಳೆದಿವೆ. ಈ 6 ವಸಂತಗಳಲ್ಲಿ ಇಷ್ಟೊಂದು ಬದಲಾವಣೆ. ಮಾಧವ ಈಗ ನನಗೆ ಬಾಸ್ ಅಲ್ಲ, ಅತಿ ಆಪ್ತ ಸ್ನೇಹಿತ. ತುಂಬಾ ಅಂದ್ರೆ ತುಂಬಾ ಆತ್ಮೀಯ ಸ್ನೇಹಿತ. ಕುಟುಂಬ ಅಥವಾ ಬಂಧು ಎಲ್ಲ ಅವನೇ ನನಗೆ. ನಾನು ಕೂಡ ಈಗ ಒಂದು ಪ್ರತಿಷ್ಠಿತ ಕಂಪನಿಯನ್ನ ಹುಟ್ಟು ಹಾಕಿದ್ದೇನೆ. ಮಾಧವನ ಸಹಾಯದಿಂದ ದುಡಿಯುವ ಅದೆಷ್ಟೋ ಕೈಗಳಿಗೆ ಕೆಲಸ ಕೊಟ್ಟಿದ್ದೇನೆ. ಈ 6 ವರ್ಷಗಳಲ್ಲಿ ಟ್ರಾನ್ಸ್ಫಾರ್ಮೇಶನ್ ಇಂದ ನಾನು ಕೂಡ ಸಂಪೂರ್ಣವಾಗಿ ಹೆಣ್ಣಾಗಿ ಬದಲಾಗಿದ್ದೇನೆ.
ಹೆಣ್ಣಿಗೆ ಇರುವಂತಹ ನಯ, ನಾಜುಕು, ಹೆಣ್ಣಿನ ದೇಹ ರಚನೆಯ ಉಬ್ಬು ತೆಗ್ಗುಗಳು ಕನ್ನಡಿ ಎದುರು ನಿಂತುಕೊಂಡರೆ ಯಾವ ಹೆಣ್ಣಿಗೂ ಕೂಡ ನಾನು ಕಡಿಮೆ ಇಲ್ಲ ಎನಿಸುತ್ತಿತ್ತು. ಇದೆಲ್ಲ ಬದಲಾವಣೆ ಬರೀ ನನ್ನ ಮಾಧವನಿಗಾಗಿ ಮಾತ್ರವೇ. ಅವನೆದುರು ಮಂಡಿ ಊರಿ ಕುಳಿತು, ನೀನೆಂದರೆ ನನಗೆ ಜಗತ್ತು, ನಾವಿಬ್ಬರು ಸೇರಿ ಪ್ರೇಮದ ಹೊಸ ಅಧ್ಯಾಯವನ್ನೇ ಸೃಷ್ಟಿಸಿ ಬಿಡುವ, ಬದುಕಿನ ಉದ್ದಕ್ಕೂ ನಿನ್ನ ನೆರಳಾಗಿ ಜೊತೆಯಾಗಿ ಸಾಯುವ ಕೊನೆಗಳಿಗೆವರೆಗೂ ಇರುತ್ತೇನೆ ಎಂಬ ಪ್ರಮಾಣ ಮಾಡಿ ಜೀವಿಸಿ ಬಿಡುವ ಎಂದು ಹೇಳಿಬಿಡುವ ಆಸೆ. ಆದರೆ ಆ ಪ್ರೇಮದ ನಿವೇದನೆಯನ್ನ ಮಾಧವ ಒಪ್ಪಿಕೊಳ್ಳುತ್ತಾನ? ಗೊತ್ತಿಲ್ಲ ನನಗೆ. ಆದಾಗ್ಯೂ ಧೈರ್ಯ ಮಾಡಿ ಒಂದು ದಿನ ಮಾಧವನ ಎದುರು ನಿಂತೆ. ಅದೇ ಹೊಳೆಯುವ ಕಂಗಳು, ಆ ಮುಖದಲ್ಲಿ ಒಂದು ಸಾತ್ವಿಕವಾದ ಚೆಲುವಿದೆ, ಅಲೆಯಂತಹ ನಗು. ಆ ನಗುವ ಮಗುವನ್ನ ನೋಡಲೇ ಒಂದು ಸಂಭ್ರಮ. ಕಳೆದು ಹೋಗುವಂತಹ ಚೆಲುವು ನನ್ನ ಮಾಧವನದ್ದು. ನನ್ನ ನೋಡಿ ಮಾಧವ ಖುಷಿಯಿಂದ ಹೇಳಿದ್ದ, ಮೀರಾ, ನಿನಗಿವತ್ತು ನನ್ನ ಜೀವನದ ಒಬ್ಬ ಮುಖ್ಯವಾದ ವ್ಯಕ್ತಿಯನ್ನ ಪರಿಚಯಿಸ್ತೀನಿ, ವೇಟ್ ಎಂದಿದ್ದ. ಅವನ ಕಣ್ಣಲ್ಲಿ ಎಂದೂ ಕಾಣದ ಹರ್ಷ ಇತ್ತು. ಅಷ್ಟರಲ್ಲಿ ಕ್ಯಾಬಿನ್ ಡೋರ್ ಓಪನ್ ಮಾಡಿ ಒಂದು ಹುಡುಗಿ ಒಳಗೆ ಬಂದಿದ್ದಳು. ತೆಳು ನೀಲಿ ಬಣ್ಣದ ಸೀರೆ, ಫ್ರೀ ಹೇರ್ಸ್, ತೆಳ್ಳನೆಯ ಮೈಕಟ್ಟು, ಗೋಧಿ ಮೈಬಣ್ಣ, ಸುಲಕ್ಷಣೆ ಎನ್ನುವುದಕ್ಕೆ ಸಾಕ್ಷಿಯಂತೆ ಇದ್ದಳು ಅವಳು. ಮೀರಾ, ಇವಳ ಹೆಸರು ಆರಾಧನಾ, ನನ್ ರಾಧೆ, ಈ ಮಾಧವನ ರಾಧೆ ಎಂದು ಅವಳ ಭುಜ ಹಿಡಿದು ಹೆಮ್ಮೆಯಿಂದ ಹೇಳಿದ್ದ ಮಾಧವ. ನಮ್ಮ ಪ್ರೇಮ 10 ವಸಂತಗಳನ್ನ ನೋಡಿದೆ. ಈ ಪ್ರೇಮಕ್ಕೆ ನಾವು ಮುಂದಿನ ತಿಂಗಳು ಮದುವೆಯ ಮುನ್ನುಡಿ ಬರೆಯಬೇಕು ಎಂದುಕೊಂಡಿದ್ದೇವೆ. ಆರಾಧನಾ, ಇವಳೇ ಮೀರಾ, ನನ್ನ ಸ್ನೇಹಿತೆ, ಜೊತೆಗೆ ನನ್ನ ಬಿಸ್ನೆಸ್ ಪಾರ್ಟ್ನರ್ ಕೂಡ ಹೌದು ಎಂದು ಪರಿಚಯಿಸಿದಾಗ ಅರೆ ಕ್ಷಣ ಭೂಮಿಯೇ ಬಾಯ್ತೆರೆದು ನುಂಗಿದ ಭಾವನೆ. ಉಸಿರು ಕಟ್ಟಿ ಸತ್ತೇ ಹೋಗುತ್ತಿದ್ದೇನೆ ಎನ್ನುವಂತಹ ವಿಷಾದ. ಕುಸಿದು ಕುಳಿತು ಭೂಮಿ ತಾಯಿಯ ಒಡಲನ್ನ ಬಗೆದು, ನನಗೆ ಯಾಕೆ ಇಂತಹ ಶಿಕ್ಷೆ ಕೊಡ್ತಿದ್ಯಾ? ಪ್ರೇಮಿಸಿದ್ದು, ಪ್ರೀತಿಸಿದ್ದು, ಆಸೆ ಪಟ್ಟಿದ್ದು ಒಂದು ದಕ್ಕದೆ ಇಟ್ಟಿರುವ ಇದ್ಯಾವ ಜನ್ಮ ನಂದು ಎಂದು ಕೇಳಿ ಬಿಡಬೇಕು ಆ ದೇವರನ್ನ ಎನ್ನುವಷ್ಟು ಕೋಪ. ಕಣ್ಣೀರು ಧಾರಾಕಾರವಾಗಿ ಬರುತ್ತಲೇ ಇತ್ತು. ಆದರೂ ಸಹಿಸಿಕೊಂಡೆ. ಮಾಧವನ ಎದುರು ಒಂದು ಮುಗುಳ್ಳಕ್ಕೂ, ಚೆನ್ನಾಗಿದೆ ಜೋಡಿ, ಹೀಗೆ ಇರಿ ಇಬ್ರು, ರಾಧಾ ಮಾಧವ ಹೆಸರಿಗೆ ತಕ್ಕಂತೆ ಒಳ್ಳೆ ಜೋಡಿ ಎಂದು ಬಿಕ್ಕಳಿಸಿ ಆಚೆಗೆ ನಡೆದಿದ್ದೆ. ಮಾನಸಿಕವಾಗಿ ಎಷ್ಟೇ ಬಲಿಷ್ಠವಾಗಿರಬೇಕು ಎಂದು ನಿರ್ಧರಿಸಿದರೂ ಕೂಡ ಮಾಧವ ನನ್ನ ದೌರ್ಬಲ್ಯವಾಗಿ ಬಿಡುತ್ತಿದ್ದ. ನಾಳೆ ಮಾಧವನ ಮದುವೆ. ನಾ ಪ್ರೇಮಿಸಿದವ ತಾನಿಷ್ಟಪಟ್ಟ ಹುಡುಗಿಯೊಟ್ಟಿಗೆ ಜೀವನ ಹಂಚಿಕೊಳ್ಳಲು ತಯಾರಿ ನಡೆಸಿದ್ದಾನೆ ಅಂತ ನೆನೆಸ್ಕೊಂಡಾಗ ಮತ್ತೆ ಕಣ್ಣಂಚು ಒದ್ದೆಯಾಗಿತ್ತು. ಮಾಧವನಿಗಾಗಿ ಮೀರಾ ಮಾಧವನನ್ನ ಆರಾಧಿಸುತ್ತಿರುವ ಚಿತ್ರದ ಪೇಂಟಿಂಗ್ ಕೊಡಬೇಕು ಎಂದು ಇವತ್ತು ನಾನೇ ನನ್ನ ಕೈಯಾರೆ ಚಿತ್ರ ಬಿಡಿಸಿದ್ದೇನೆ. ಮಾಧವನಿಗೆ ಅದು ಖಂಡಿತವಾಗಿಯೂ ಹಿಡಿಸುತ್ತದೆ, ತಿಳಿದಿದೆ ನನಗದು. ಮಾಧವನ ನೆನಪುಗಳನ್ನ ಇನ್ನು ಮುಂದೆ ಉಸಿರಾಡುವ ಗಾಳಿಯಂತೆ ಜೋಪಾನವಾಗಿರಿಸಿಕೊಳ್ಬೇಕು. ಕಡೆ ಪಕ್ಷ ಮಾಧವ ಸ್ನೇಹಿತನಾಗಿ ಆದರೂ ಉಳಿಯುತ್ತಾನೆ, ಅದಂತೂ ನಿಜ. ಈ ಬದುಕಿಗೆ ದಕ್ಕಿದ ಭಾಗ್ಯ ಅದಷ್ಟೇ ಎಂದು ಸುಮ್ಮನಾಗಿ ಬಿಡುತ್ತೇನೆ. ಮಾಧವನ ಮದುವೆ ಇಂದು. ಹೊರಗಡೆ ಚಂದದ ಹೆಸರು ಮಾಧವನ ಜೊತೆಗೆ ರಾಧೆ, ಆರಾಧನಾ ಎಂದು. ಇಂದು ಸಲ್ಲುವ ಅಭಿಜಿತ್ ಲಗ್ನದಲ್ಲಿ ಮಾಧವ ರಾಧೆಯನ್ನ ಪಾಣಿಗ್ರಹಣವಾಗಲಿದ್ದಾನೆ. ಅದೇನು ಸಂಕಟ ಮನಸ್ಸಲ್ಲಿ. ರಾಧೆಯ ಹೆಸರನ್ನ ಕಿತ್ತಿಸಿದು ಮುಂದೆ ಮೀರಾ ಎನ್ನುವ ಹೆಸರು ಜೋಡಿಸಿ ಬಿಡ್ಲಾ ಎನ್ನುವಂತಹ ಪಾಪಿ. ಆದರೂ ನಗುಮುಖದ ಸೋಗು ಧರಿಸಬೇಕು, ಅದು ಈ ಕ್ಷಣದ ಅನಿವಾರ್ಯತೆ. ನಾನಾದರೂ ಎಷ್ಟು ಅಂತ ನಗುಮುಖದ ನಾಟಕವಾಡ್ಲಿ? ಮುಖವಾಡದ ಪರ್ದೆ ಕಳಿಸಲೇಬೇಕಲ್ವೇ? ಮಾಧವ ರಾಧೆ ಜೊತೆಯಾಗಿ ನಿಂತಿದ್ದಾರೆ. ಮಾಧವನಿಗೆ ನನ್ನ ನೋಡಿ ತನ್ನ ಆತ್ಮೀಯ ಬಂಧುವನ್ನ ನೋಡಿದ ಖುಷಿ. ಮಾಧವನಿಗೆ ನಾನೇ ಪೇಂಟ್ ಮಾಡಿದ ಮೀರಾ ಮಾಧವರ ಚಿತ್ರವನ್ನ ಕೈಗಿಟ್ಟು ಅವನನ್ನ ತಬ್ಬಿ ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹಾರೈಸಿದ್ದೆ. ಅವನು ನನ್ನ ಬೆನ್ನು ತಡವಿದ. ಸಣ್ಣ ಮಗುವನ್ನ ಸಂತೈಸುವ ಹಾಗೆ ಇತ್ತು ಅವನ ಪರಿ. ಕೊನೆಗೂ ತಿಳಿದಿದ್ದು ಒಂದೇ, ಮೀರಾ ಮಾಧವನ ಆರಾಧಕಿ. ಮೀರಾಳ ಪ್ರೇಮ ಆರಾಧನೆ. ಆ ಆರಾಧನೆ ಪ್ರೇಮದ ಪರಿಧಿಯನ್ನೂ ಮೀರಿದ್ದು. ಆ ಆರಾಧನೆಯಲ್ಲಿ ಇರುವ ಎಲ್ಲ ಬಂಧಗಳು ಊಹೆಗೂ ಮೀರಿದ್ದು, ತರ್ಕಕ್ಕೂ ನಿಲುಕದ್ದು. ಮಾಧವ ಜೀವನ ಪೂರ್ತಿ ಖುಷಿಯಾಗಿ ಇರಲಿ. ಸ್ನೇಹಿತೆಯಾಗಿ ನಾನು ಅವನ ನೆರಳಾಗಿ ಇರುತ್ತೇನೆ. ಈ ಮೀರಾಳ ಬದುಕಲ್ಲಿ ಮಾಧವ ಒಂದು ಆರಾಧ್ಯ ದೈವವಾಗಿ ಉಳಿದು ಬಿಡುತ್ತಾನೆ ಎಂದು ಓದಿದ್ದ ಸಾಲೊಂದು ನೆನಪಾಗಿತ್ತು. ಪ್ರೀತಿ ಪ್ರಾರ್ಥನೆಯಾದರೆ ಪ್ರೇಮಿಸಿದವ ದೇವರಾಗುತ್ತಾನೆ, ಪ್ರೇಮ ಆರಾಧನೆಯಾಗುತ್ತದೆ ಎಂದು. ಬದುಕನ್ನ ಕಟ್ಟಿಕೊಟ್ಟ ಮಾಧವ ನನಗೆ ದೇವರೇ. ಈಗಲೂ ಆಗಲು ಪ್ರಾಮಾಣಿಕವಾಗಿ ಪ್ರೀತಿಸುವುದಷ್ಟೇ ನಮ್ಮ ಕರ್ತವ್ಯ. ಆ ಪ್ರೇಮ ದಕ್ಕುವುದು ವಿಧಿಯ ಲಿಖಿತ. ಶ್ರೀಕೃಷ್ಣಾರ್ಪಣ ವಸ್ತು.